ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ವೈಬ್ರೆಂಟ್ ಆರ್ಟ್ಸ್. ಸೊ ತುಂಬ ದಿನ ಆದ ನಂತರ ನಾನಿವತ್ತು ವೀಡಿಯೋ ಮಾಡ್ತಾ ಇದ್ದೇನೆ. ದಿನಾಲೂ ಮೆಹಂದಿ ಇದ್ದ ಕಾರಣ ನಂಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾನು ನಿಮಗೆ ಸಿಂಪಲ್ ಆಗಿರೋ ಒಂದು ಪಿಕಾಕ್ ಡಿಸೈನ್ನ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ಸೊ ಈ ಥರ ಬೇಸಿಕ್ ಔಟ್ಲೈನ್ ಹಾಕ್ಕೊಳ್ಬೇಕು ಫಸ್ಟಿಗೆ. ನೀವು ಬೇರೆ ಬೇರೆ ಟೈಪ್ಸ್ ಆಫ್ ಪಿಕಾಕ್ಸ್ ನೋಡಿರ್ತೀರಿ, ಲೈಕ್ ಮೆಹಂದಿ ಡಿಸೈನ್, ಬ್ರೈಡಲ್ ಮೆಹಂದಿ ಡಿಸೈನಲ್ಲಿ ನಾರ್ಮಲಿ ಅವರು ನಂಗೆ ಆ ಥರದ ಪಿಕಾಕ್ ಬೇಕು, ಈ ಥರ ಪಿಕಾಕ್ ಬೇಕು, ಅವರ ಫೋಟೋ ತೋರಿಸಿ ಸಜೆಸ್ಟ್ ಮಾಡ್ತಾರೆ. ಸೊ ಆನ್ ದ ಸ್ಪಾಟ್ ಸಡನ್ಲಿನೂ ಹಾಕ್ಬೋದು, ಕೆಲವರಿಗೆ ಹಾಕೋ ಕೆಪಾಸಿಟಿ ಇದ್ದರೆ. ಇಲ್ದಿದ್ರೆ ನೀವು ಬೇಸಿಕ್ಕಾಗಿ ಸ್ಟಾರ್ಟಿಂಗಿಂದ ಕಲಿತಾ ಇದ್ದೀರಿ ಅಂತ ಆದರೆ ಈ ಥರ ಪೇಪರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಅಂದರೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಹೋಗಿ ಬಿಡಿಸುವಾಗ, ಅಂದರೆ ಬ್ರೈಡಿದ ಕೈಯಲ್ಲಿ ಬಿಡಿಸುವಾಗ ಈಸಿ ಅಂತ ಅನ್ನಿಸ್ತದೆ, ತುಂಬಾ ಕಷ್ಟ ಅಂತ ಅನಿಸಲ್ಲ. ಆ್ಯಂಡ್ ಈಗ ನೀವು ಡೈರೆಕ್ಟಾಗಿ ಹಾಕೋದಾದರೆ, ಅಲ್ಲಿ ಹೋಗಿ ಫಸ್ಟ್ ಟೈಮ್ ಹಾಕೋದಾದರೆ ಆಗ ನಿಮಗೆ ಸ್ವಲ್ಪ ತುಂಬಾ ಟೈಮ್ ತಗೊಳ್ತದೆ ಪರ್ಫೆಕ್ಟ್ ಆದ ಸ್ಕೆಚ್ ಬರಲಿಕ್ಕೆ. ಸೊ ಈ ಥರ ನೀವು ಮನೆಯಲ್ಲಿ ಒಂದು 2-3 ಸರ್ತಿ ಏನು ಡಿಸೈನ್ ಇದೆಯೋ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನೀವು ಅಲ್ಲಿ ಬ್ರೈಡಿದ ಕೈಯಲ್ಲಿ ವಿದಿನ್ ಫ್ಯೂ ಮಿನಿಟ್ಸ್ ನೀವು ಅದು ಎಲಿಮೆಂಟ್ ಏನಿರಲಿ, ಎಲಿಫೆಂಟ್ ಆಗಿರಲಿ, ಪಿಕಾಕ್ ಆಗಿರಲಿ, ಸಡನ್ಲಿ ತಕ್ಷಣ ಮಾಡ್ಬೋದು. ಸೊ ನಾನು ಅದಕ್ಕೋಸ್ಕರ ನಿಮಗೆ ಈ ಪಿಕಾಕ್ ಡಿಸೈನ್ ಮಾಡೋದು ಹೇಗೆ ಅಂತ ಬೇಸಿಕಲಿ ತೋರಿಸ್ಕೊಡ್ತಾ ಇದ್ದೇನೆ. ನಾವು ಔಟ್ಲೈನ್ ಹಾಕಿ ಆದ ನಂತರ ನಿಮ್ಗೆ ಯಾವ ಡಿಸೈನ್ ಸೂಟೇಬಲ್ ಅದಕ್ಕೆ ಅನ್ನಿಸ್ತದೆ, ಅಥವಾ ನಿಮ್ಮ ರೆಫ್ರೆನ್ಸಲ್ಲಿ ಯಾವ ಡಿಸೈನ್ಸ್ ಇದೆ ಹಾಗೆ ನೀವು ಡಿಸೈನ್ ಮಾಡ್ಕೊಂಡು ಹೋಗ್ಬೋದು. ಪಿಕಾಕ್ಸ್ ನಾರ್ಮಲಿ ಬ್ರೈಡ್ದು ಕೈಯಲ್ಲಿ ಬಿಗಿನಿಂಗಲ್ಲಿ ಫಸ್ಟ್ ಅಂದರೆ ಎಲ್ಬೋ ಸ್ಪೇಸಲ್ಲಿ ಪಿಕಾಕ್ಸ್ ಮಾಡ್ತೇವೆ, ಇಲ್ಲ ಮಿಡಲ್ ಸ್ಪೇಸಲ್ಲಿ, ಆದರೆ ರೇರ್ಲಿ ಪಾಮಲ್ಲಿ ಪಿಕಾಕ್ಸ್ ಬೇಕು ಅಂತ ಹೇಳ್ತಾರೆ. ಸೊ ಒಂದೊಂದು ಬ್ರೈಡಿದು ಒಂದೊಂದು ರಿಕ್ವೈರ್ಮೆಂಟ್ಸ್ ಇರ್ತದೆ. ಸೊ ಎನಿ ಟೈಮ್ ನಾವು ಯಾವುದೇ ಸ್ಪೇಸಲ್ಲಿ ಪಿಕಾಕ್ ಡಿಸೈನ್ ಬೇಕಾದರೂ ಮಾಡಲಿಕ್ಕೆ ರೆಡಿ ಇರಬೇಕು. ಸೊ ನಾನೀಗ ನಿಮಗೆ ಬೇಸಿಕಲ್ಲಿ ತೋರಿಸ್ತಿರೋ ಕಾರಣ ನಾನು ಸಿಂಪಲ್ ಆಗಿರೋ ಪಿಕಾಕ್ ಡಿಸೈನ್ನ ತೋರಿಸಿದ್ದು. ಆ್ಯಂಡ್ ಹೋಗ್ತಾ ಹೋಗ್ತಾ ಈ ಗರಿ ಬಿಚ್ಚಿರೋ ಪಿಕಾಕ್ ಆ ಥರ ಎಲ್ಲ, ಅಥವಾ ಎಲ್ಲಾದರೂ ಕೂತ್ಕೊಂಡಿರೋ ಪಿಕಾಕ್ ಆ ಥರ ಎಲ್ಲ ಮಾಡಿ ತೋರಿಸ್ತೇನೆ. ಸೊ ಈ ಥರ ಬೇಸಿಕ್ ಸಿಂಪಲ್ ಈಸಿ ಆಗಿರೋ ಪಿಕಾಕ್ನ ನಾನಿವತ್ತು ನಿಮಗೆ ತೋರಿಸಿದ್ದೇನೆ. ನೀವು ಮನೇಲಿ ಟ್ರೈ ಮಾಡಿ, ಆ್ಯಂಡ್ ನಿಮಗೆ ಏನು ಅನಿಸಿತು ಅದನ್ನು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮೆಹಂದಿಯಲ್ಲಿ ಇಂಟ್ರೆಸ್ಟ್ ಇರೋ ಅವರಿಗೆ. ಆ್ಯಂಡ್ ಹೀಗೇ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ, ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.